ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿಮ್ಮ ಪ್ರಕಾರ ಶುದ್ಧೀಕರಣ ಅಂದರೆ ಯಾವ ರೀತಿ ಶುದ್ಧೀಕರಣ ಆಗಬೇಕು ರಾಜ್ಯ ಬಿಜೆಪಿ? ತುಂಬ ಸ್ಪಷ್ಟವಾಗಿ ನರೇಂದ್ರ ಮೋದಿ ಹೇಳ್ಕೊತ ಬಂದಿದ್ದಾರೆ, ಕುಟುಂಬ ರಾಜಕಾರಣವನ್ನು ಮುಕ್ತ ಮಾಡ್ತೀವಿ ನಾವು ಕಾಂಗ್ರೆಸ್ನಿಂದ ಅಂತ. ಕೇಂದ್ರದ ಕಾಂಗ್ರೆಸ್ಸಿನ ಬಗ್ಗೆ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಕುಟುಂಬ ರಾಜಕಾರಣದಿಂದ ಅದನ್ನು ಮುಕ್ತ ಮಾಡಬೇಕು ಅಂತ. ಕರ್ನಾಟಕ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇಲ್ವಾ? ಇದು ಕೇಂದ್ರ ನಾಯಕರ ಗಮನಕ್ಕೂ ನಾವು ತರಬೇಕಾಗುತ್ತೆ. ಯಾಕಂದರೆ ಅಪ್ಪ ಮಕ್ಕಳು ಯಡಿಯೂರಪ್ಪನವರು ಕೇಂದ್ರ ನಾಯಕರಲ್ಲಿ ಚುನಾವಣಾ ಸಮಿತಿಯಲ್ಲಿ ವಿಶೇಷವಾಗಿ ಆಹ್ವಾನಿತರೆ ಸಂಸದೀಯ ಮಂಡಳಿಯಿದ್ದಾರೆ. ಅವ್ರ ಮಗ ಇನ್ನೊಬ್ಬ ಮಗ MP ಆಗಿದ್ದಾರೆ ರಾಘವೇಂದ್ರ ಅವರು, ಇನ್ನೊಬ್ಬ ಮಗ MLA ಆಗಿದ್ದಾರೆ, ಅವರೇ ಮತ್ತು ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಒಂದೇ ಕುಟುಂಬದ ಕೈಯಲ್ಲಿ ಇಷ್ಟೆಲ್ಲ ಇರೋದು ಎಷ್ಟು ಮಟ್ಟಿಗೆ ಸರಿ? ಮೋದಿಯ ಅಪೇಕ್ಷೆಗೆ ವಿರುದ್ಧವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಡೀತಾ ಇದೆ. ಇದು ಒಂದು. ಎರಡನೇದು ಸಾಮೂಹಿಕ ನಾಯಕತ್ವ. ಮುಂಚೆಯಿಂದನೂ ಕೂಡ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು, ಅನಂತಕುಮಾರು, ನಾನು, ಡಾಕ್ಟರ್ VS ಆಚಾರ್ಯರು, ರಾಮಚಂದ್ರಗೌಡರು, DS ಶಂಕರಮೂರ್ತಿಯವರು ಎಲ್ಲ ಪ್ರಮುಖರು ಒಟ್ಟಿಗೆ ಕೂತ್ಕೊಂಡು ಎಲ್ಲ ತೀರ್ಮಾನಗಳು ಒಟ್ಟೊಟ್ಟಿಗೆ ತಗೋತಿದ್ವಿ. ಆದರೆ ಇವಾಗ ಸಾಮೂಹಿಕ ನಾಯಕತ್ವ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಅನ್ನೋದು ಎಲ್ಲರೂ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ಕೇಂದ್ರ ನಾಯಕರು ಗಮನಕ್ಕೆ ತರಬೇಕು. ಹೊಂದಾಣಿಕೆ ರಾಜಕಾರಣ, ನನ್ನ ಜೀವನದಲ್ಲಿ ಹೊಂದಾಣಿಕೆ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ನಾವು ಕಂಡಿರಲಿಲ್ಲ, ಇತ್ತೀಚೆಗೆ ಕಾಣ್ತಾ ಇದ್ದೀವಿ. ಸ್ವತಃ ನೇರವಾಗಿ DK ಶಿವಕುಮಾರ್ ಹೇಳ್ತಾರೆ, ನನ್ನ ಭಿಕ್ಷೆಯಿಂದ ನೀನು MLA ಆಗಿದೆಯಾ ಅಂತ ರಾಜ್ಯ ಅಧ್ಯಕ್ಷರಿಗೆ ಹೇಳ್ತಾರೆ ಅಂದರೆ ಅರ್ಥ ಏನು? ಕಾಂಗ್ರೆಸ್ಸಿನಿಗೆ ಸಪೋರ್ಟ್ ಮಾಡಿದೆ, ನೀನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದೆಯಾ ಅಂತ ನೇರವಾಗಿ ಹೇಳ್ದಂಗೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ನೇರವಾಗಿ ಸಿದ್ದರಾಮಯ್ಯನಿಗೆ ಹೇಳ್ತಾರೆ, ನಾನೇನೋ ಕೂಡ ಬಂದು ಅಲ್ಲಿ ವರ್ಣ ನಿಂತ್ಕೊಂಡಿದ್ರೆ ನಿಮ್ಮ ಕಥೆ ಏನಾಗ್ತಿತ್ತು? ಹೊಂದಾಣಿಕೆ ಸ್ಪಷ್ಟ ಇದು. ಈ ಹೊಂದಾಣಿಕೆ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ನಮ್ಮ ಜೀವನದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ. ಇದು ದೂರ ಆಗಬೇಕು. ಮಾತು ಇವತ್ತೇನಾಗ್ತಿದೆ, ಹಿಂದುತ್ವ ಅನ್ನೋದು ನಾಮಕಾವಸ್ಥೆ ಆಗಿಬಿಟ್ಟಿದೆ, ಜಾತೀಯ ರಾಜಕಾರಣ ಬಹಳ ಆಗಿದೆ. ಇವೆಲ್ಲವೂ ಕೂಡ ಇನ್ನೂ ಅನೇಕ ಅಂಶಗಳಿದೆ. ಈ ಎಲ್ಲ ಅಂಶಗಳನ್ನು ಕೂಡ ರಾಜ್ಯದ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡಿ ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಪೇಕ್ಷೆ ಭಾಳ ಜನದ್ದಿದೆ. ನಾನು ಒಬ್ಬಂದೇ ಅಲ್ಲ, ಅನೇಕರು ಬಾಯ್ಬಿಟ್ಟು ಹೇಳಲ್ಲ, ನಾನು ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ. ಈ ಶುದ್ಧೀಕರಣದ ಬಗ್ಗೆ ಕೇಂದ್ರದ ಗಮನ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ. ಇದಾಗತ್ತೆ. ಅದಾದ ನಂತರ BJPಗೆ ಹೋಗೋ ಬಗ್ಗೆ ಚಿಂತನೆ ಮಾಡ್ತೇನೆ.